ನೀವು ಮಾಡೋ ಪನ್ನೀರ್ ಬಟರ್ ಮಸಾಲ ಇಷ್ಟೇ ತಿಕ್ಕಾಗಿ ಕ್ರೀಮಿಯಾಗಿ ಸೂಪರ್ ಡಿಲಿಷಿಯಸ್ ಆಗಿ ಬರಬೇಕಂದ್ರೆ ಈ ರೀತಿ ಪಲ್ಯ ಮಾಡೋದನ್ನ ಟ್ರೈ ಮಾಡಿ. ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಓಕೆನಾ. ಸೊ ಒಂದು ಪ್ಯಾನಲ್ಲಿ ನೀವು ಎಣ್ಣೆ ಇಟ್ಟು ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಬಾದಾಮಿ ಹಾಗೆ ವಾಟರ್ಮೆಲನ್ ಸೀಡ್ಸು, ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕ್ಕೊಂಡು ಕ್ಲೀನಾಗಿ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡು ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಎತ್ತಿಟ್ಕೊಂಬಿಡಿ. ತಣ್ಣಗಾದ್ಮೇಲೆ ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಒಂದು ಸೈಡ್ಗೆ ಇಟ್ಕೋಬೇಕು. ಅದೇ ಪಾಟಲ್ಲಿ ನೀವು ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿರೋ ಆನಿಯನ್ಸು, ಕ್ಯಾಪ್ಸಿಕಮ್ಸು ಮತ್ತು ಪನ್ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು, ಚಿಲ್ಲಿ ಫ್ಲೇಕ್ಸು, ಆರಿಗನೋ ಏನು ಬೇಕು. ರೆಸಿಪಿದು ಹೈಲೈಟ್ ಇಂಗ್ರೀಡಿಯೆಂಟ್ ಏನಂದರೆ ಈ ಮಸಾಲ ಪೌಡರು. ಎವರೆಸ್ಟ್ ಅವರ ಪನ್ನೀರ್ ಬಟರ್ ಮಸಾಲ ಮಿಕ್ಸ್ನ ಹಾಲಲ್ಲಿ ಹೀಗೆ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ. ಸೊ ಈ ಥರ ಫ್ರೈ ಮಾಡ್ಕೊಂಡಿರೋದೆಲ್ಲದನ್ನು ಒಂದು ಪ್ಯಾನ್ಗೆ ಎತ್ತಿಟ್ಕೊಂಡು ಮತ್ತು ಸ್ವಲ್ಪ ತುಪ್ಪ ಹಾಕಿ ಕಸೂರಿ ಮೇಥಿ ಹಾಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ಜೀರಿಗೆ ಪುಡಿ, ಕೊತ್ತಂಬರಿ ಕಾಳು ಪುಡಿ, ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ. ಸೊ ಈಗಾಗಲೇ ರೆಡಿ ಮಾಡಿಟ್ಕೊಂಡಿರೋ ಎವರೆಸ್ಟ್ ಅವರ ಪನ್ನೀರ್ ಬಟರ್ ಮಸಾಲ ಮಿಕ್ಸ್ನ ಇದಕ್ಕೆ ಹಾಕಿಬಿಟ್ಟು ಇನ್ನೊಂದು ರೌಂಡು ಮಿಕ್ಸ್ ಮಾಡಬೇಕು. ಸೊ ಈ ಮಸಾಲದಲ್ಲಿ ಎಲ್ಲನೂ ಈವನ್ ಆಗಿ ಫ್ರೈ ಮಾಡಿರೋಂಥ ಪೌಡರ್ಸ್ಗಳು, ಡ್ರೈ ಸ್ಪೈಸಸ್ಗಳು ಇರೋದ್ರಿಂದ ರೆಸಿಪಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಲಾಸ್ಟಿಗೆ ಫ್ರೈ ಮಾಡ್ಕೊಂಡಿರೋ ಪನ್ನೀರ್, ಕ್ಯಾಪ್ಸಿಕಮ್, ಆನಿಯನ್ಸ್ನ ಮಿಕ್ಸ್ ಮಾಡಿ ಮೇಲ್ಗಡೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸಿದ್ರೆ ನಿಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ.